ಸಮಾಜ ಸೇವಕರು, ಯುವಕರ ಕಣ್ಮಣಿ, ಬಡವರ ಬಂಧು, ಸೋಲಿಲ್ಲದ ಸರದಾರ ಮತ್ತು ನೆಲಮಂಗಲ ನಗರಸಭೆ ಸದಸ್ಯರಾದ ಗಣೇಶ್ ಗಣಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಆರ್ಟ್ ಬಾಕ್ಸ್, ಅನಾಥಾಶ್ರಮಕ್ಕೆ ಅನ್ನದಾಸೋಹ ವ್ಯವಸ್ಥೆ ಮತ್ತು ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳು ವಿತರಣೆ ಮಾಡಿದ್ದರು. ಗಣೇಶ್ ಗಣಿಯವರು ತಮ್ಮ ಹುಟ್ಟುಹಬ್ಬವನ್ನು ಎಲ್ಲ ಕಾಂಗ್ರೆಸ್ ಮುಖಂಡರುಗಳ ನಡುವೆ ಆರಾಪೇಟ ಹಾಕಿ ಪಟಾಕಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನನ್ನ ಅಭಿಮಾನಿಗಳಿಗೆ ಹಾಗೂ ನನ್ನ ಮತದಾರರಿಗೆ ನನ್ನ ಆರ್ಥಿಕ ಶುಭಾಶಯಗಳು. ಈ ದಿನ ನನ್ನ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬವನ್ನ 53ನೇ ವರ್ಷದ ಹುಟ್ಟದ ಹಬ್ಬವನ್ನ ನನ್ನ ಗ್ರ್ಯಾಂಡ್ ಆಗಿ ಆಚರಿಸ್ತಾ ಇದ್ದಾರೆ. ನನ್ನ ಅಭಿಮಾನಿಗಳಿಗೆ ನಾನು ತುಂಬಾ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನ ನನ್ನ ಎಲ್ಲ ನನ್ನ ಅಭಿಮಾನಿಗಳು, ನನ್ನ ನಾಯಕರುಗಳು, ನಾನು ಕಾಂಗ್ರೆಸ್ ಪಕ್ಷದ ನನ್ನ ಗಂಗಾಧರ ಅಂತ ಹೇಳ್ಬಿಟ್ಟು ನನ್ನ ನಗರಸಭಾ ಸದಸ್ಯರಾಗಿ 3ನೇ ಬಾರಿ ಆಯ್ಕೆಯಾಗಿದ್ದೇನೆ. ನನ್ನ ನಾಯಕರುಗಳಾದ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶ್ರೀನಿವಾಸರವರು, ಜನಪ್ರಿಯ ಶಾಸಕರು ಶ್ರೀನಿವಾಸರವರು, MLC ಕಾಂತರಾಜರವರು, ನನ್ನ ನಗರಸಭಾ ಸದಸ್ಯರುಗಳು ಹಾಗೆ ನನ್ನ ಅಭಿಮಾನಿಗಳು ಎಲ್ಲ ಸೇರಿಸಿ ಹುಟ್ಟುಹಬ್ಬನ ನನ್ನ ಆಚರಣೆ ಮಾಡಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ಈ ದಿನ ಹುಟ್ಟುಹಬ್ಬ ಕಿರುಕಾಣಿಕೆಗಳನ್ನು ನಾನು ನೀಡ್ತಾ ಇದ್ದೇನೆ. ನನ್ನ ಅಭಿಮಾನಿಗಳಿಗೆ, ನನ್ನ ಮತದಾರಗಳಿಗೆ ನನ್ನ ಈ ವೃದ್ಧಾಪ್ಯ ಇದನ್ನ ಗಾಡಿಗಳನ್ನ ಕೊಡಿಸಿದ್ದೀನಿ. ನನ್ನ ನಗರಸಭೆ ವತಿಯಿಂದ ಗಾಡಿಗಳನ್ನ ನಾನು ಮಾಡಿದ್ದೀನಿ. ಸ್ಕಾಲರ್ಶಿಪ್ ಮಕ್ಕಳುಗಳಿಗೆ ಕೊಡಿಸಿದ್ದೀನಿ. ಹಾಗೆ ಈಗ ನನ್ನ ನಗರಸಭೆ ವ್ಯಾಪ್ತಿನಲ್ಲಿ ಆಶ್ರಯ ಸೈಟ್ ಅನ್ನ ಮಾಡ್ಬೇಕು ಅಂತ ಇದ್ದಾರೆ. ಅದನ್ನ ನಾನು ಜನಗಳಿಗೆ ತಿಳಿಸ್ತಾ ಇದ್ದೀನಿ. ಈ ಕೋರ್ಟಿನ ವಿಚಾರದಲ್ಲಿ ನಾನು ಅದನ್ನ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ನಾನು ಸಪೋರ್ಟ್ ಮಾಡಿ ಅವರಿಗೆ ಇದನ್ನ ಆದೇಶನ ಮಾಡಿಸ್ಕೊಟ್ಟಿದ್ದೀನಿ. ಕೋರ್ಟಿಂದ ಆದೇಶ ಮಾಡಿಸ್ಕೊಟ್ಟಿದ್ದೀನಿ. ಪೌರ ಕಾರ್ಮಿಕರಿಗೆ ಸಪರೇಟ್ ಆಗಿ ನಾವು ಆಶ್ರಯ ನಿವೇಶನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಗರಸಭೆಯಿಂದ ನಾವೆಲ್ಲ ನಮ್ಮ ನಗರಸಭಾ ಸದಸ್ಯರುಗಳೆಲ್ಲರೂ ನಾವು ಮತ್ತೆ ಅಧಿಕಾರಿಗಳೆಲ್ಲ ಸೇರಿ ಮಾತಾಡಿದೀವಿ. ಅವ್ರು ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಈಗ 10 ಎಕರೆ ಜಾಗ ನಮ್ಮ ಕೋರ್ಟ್ ಆದೇಶದಂತೆ ಆಗಿದೆ. ಅವ್ರಿಗೆ ಪೌರ ಕಾರ್ಮಿಕರಿಗೆ ಅಂತಾನೆ ಮೀಸಲಾತಿದೆ. ಅವ್ರಿಗೆ ನಾವೀಗ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ನಾವು ಮೀಟಿಂಗ್ ನ ಮಾಡ್ತಾ ಇದೀವಿ ನಾವೀಗ. ಹೌದು, ಬಡ ಮಕ್ಕಳಿಗೆ ನಮ್ಮ ಸ್ಕೂಲ್ ಶಾಲೆ ಇದೆ. ಆಮೇಲೆ ತಾವರೆಕೆರೆ ಹತ್ರ ಒಂದು ಅನಾಥಾಶ್ರಮ ಇದೆ. ಅನಾಥಾಶ್ರಮಗಳಿಗೆ ಬಡ ಮಕ್ಕಳಿಗೆ ಪುಸ್ತಕ ಮತ್ತೆ ಓದುವಂತ ಮಕ್ಕಳುಗಳಿಗೆ ಪುಸ್ತಕಗಳು ಕೊಡ್ತಾ ಇದ್ದೀನಿ. ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. ಆಮೇಲೆ ಫೀಸ್ಗಳು ಕಟ್ತಾ ಇದ್ದೀನಿ ನನ್ನ ಮಕ್ಕಳುಗಳಿಗೆ. ಅನಾಥಾಶ್ರಮದಲ್ಲಿ ನಾನು ಇವತ್ತು ಅನ್ನದಾಸೋಹ ಮಾಡೋದಕ್ಕೆ ಏರ್ಪಾಡು ಮಾಡಿದ್ದೀನಿ. ನನ್ನ ಸಮಸ್ತ ಅಭಿಮಾನಿಗಳು, ಕುಟುಂಬದವರಿಗೆ, ನನ್ನ ಮತದಾರರುಗಳಿಗೆ ಹಾಗೂ ನನ್ನ ನಾಯಕರುಗಳಿಗೆ ನಾನು ಅಭಿನಂದನೆಗಳನ್ನು ನಾನು ಸೂಚಿಸ್ತಾ ಇದ್ದೀನಿ.